ನಮಸ್ಕಾರ ಎಲ್ಲ ಆತ್ಮ ಬಂಧುಗಳಿಗೆ. ಎಲ್ಲ ಧ್ಯಾನ ಬಂಧುಗಳಿಗೂ ಶ್ರೀ ವೀರಭದ್ರೇಶ್ವರ ಪಿರಮಿಡ್ ಧ್ಯಾನ ಮಂದಿರ ಅರ್ಪಿಸುವ ಸಂಜೆಯ ಆನಾಪಾನಸತಿ ಧ್ಯಾನ ಹಾಗೂ ಸತ್ಸಂಗ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ಮಾಸ್ಟರ್ಸ್. ಮೊಟ್ಟ ಮೊದಲಿಗೆ ನಮ್ಮೆಲ್ಲರ ಪ್ರೀತಿಯ ಗುರುಗಳಾದ ಬ್ರಹ್ಮರ್ಷಿ ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿಜಿ ಗುರುಗಳ ಚೈತನ್ಯವನ್ನ ನಾವು ನಮ್ಮ ಈ ಸಂಜೆಯ ಧ್ಯಾನಕ್ಕೆ ಆಹ್ವಾನಿಸ್ಕೊಳ್ತಾ ಇದ್ದೀವಿ. ಗುರುಪತ್ನಿಯಾದ ಶ್ರೀಮತಿ ಸ್ವರ್ಣಮಾಲಾ ಪತ್ರಿ ಮೇಡಮ್ರ ಚೈತನ್ಯವನ್ನ ನಮ್ಮ ಈ ಸತ್ಸಂಗಕ್ಕೆ ಆಹ್ವಾನಿಸ್ಕೊಳ್ತಾ ಇದೀವಿ. ಆನಾಪಾನಸತಿ ಧ್ಯಾನ ಅಂದ್ರೆ ಬಹಳ ಸರಳ ಮತ್ತು ಸುಲಭ ಮಾಸ್ಟರ್ಸ್. ಆನ ಎಂದರೆ ಉಚ್ಛ್ವಾಸ, ಅಪಾನ ಎಂದರೆ ನಿಶ್ವಾಸ, ಸತಿ ಎಂದರೆ ಉಚ್ಛ್ವಾಸ ನಿಶ್ವಾಸದ ಜೊತೆ ಕೂಡಿರುವುದು. ಪ್ರಕೃತಿ ಸಹಜವಾಗಿ ನಡೆಯುತ್ತಿರುವ ಒಳ ಬರುತ್ತಿರುವ ಉಸಿರು, ಹೊರ ಹೋಗುತ್ತಿರುವ ಉಸಿರಾಟದ ಮೇಲೆ ಗಮನ. ಇದೇ ಆನಾಪಾನಸತಿ ಧ್ಯಾನ. 2500 ವರ್ಷಗಳ ಹಿಂದೆ ಗೌತಮ ಬುದ್ಧರು ಈ ಆನಾಪಾನಸತಿ ಧ್ಯಾನದಿಂದಲೇ ಜ್ಞಾನೋದಯವನ್ನ ಹೊಂದಿದ್ದು ಮಾಸ್ಟರ್ಸ್. ಅದನ್ನೇ ನಮ್ಮ ಮೈತ್ರೇಯ ಬುದ್ಧರಾದಂತಹ ಪತ್ರಿಜಿ ಗುರುಗಳು ಪಿರಮಿಡ್ ಎನರ್ಜಿಯನ್ನ ಧ್ಯಾನಕ್ಕೆ ಬಳಸ್ಕೊಳ್ಳಿ, ಆನಾಪಾನಸತಿ ಧ್ಯಾನವೇ ಸರಿಯಾದ ಧ್ಯಾನ ಪದ್ಧತಿ ಅಂತ ಪ್ರಪಂಚದಾದ್ಯಂತ ತಿಳಿಸ್ಕೊಡ್ತಾ ಬಂದ್ರು. ಆಧ್ಯಾತ್ಮಿಕ ಸೂರ್ಯ, ನಮ್ಮೆಲ್ಲರ ಪ್ರೀತಿಯ ಅಚ್ಚುಮೆಚ್ಚಿನ ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿಜಿ ಗುರುಗಳ ಚೈತನ್ಯವನ್ನ ನಾವು ಈ ಸತ್ಸಂಗದಲ್ಲಿ ಆಹ್ವಾನಿಸ್ಕೊಂಡಿದೀವಿ. ಅವರ ದಿವ್ಯ ಆಶೀರ್ವಾದದೊಂದಿಗೆ ಅನುದಿನವೂ ಆನಾಪಾನಸತಿ ಧ್ಯಾನ ಕಾರ್ಯಕ್ರಮ ನಡೀತಾ ಬರ್ತಾ ಇದೆ ಮಾಸ್ಟರ್ಸ್. ಆನಾಪಾನಸತಿ ಧ್ಯಾನವನ್ನ ಮಾಡೋದಕ್ಕೂ ಮುಂಚೆ ನಾವೆಲ್ಲರೂ ಪಿರಮಿಡ್ ಯುಗ, ಪಿರಮಿಡ್ ಎನರ್ಜಿಯ ಬಗ್ಗೆ ಅವತ್ತಿಂದ ತಿಳ್ಕೊಳ್ತಾ ಬರ್ತಾ ಇದೀವಿ. ಪಿರಮಿಡ್ ಯುಗ ಪುಸ್ತಕದಲ್ಲಿ, ಈ ಪಿರಮಿಡ್ ಯುಗ ಅನ್ನೋ ಪುಸ್ತಕ ಇದನ್ನ ಕನ್ನಡಕ್ಕೆ ಅನುವಾದ ಮಾಡಿರೋದು ಡಾಕ್ಟರ್ ಜೀವಂದರ ಕೇತಪ್ಪನವರ ಸೀನಿಯರ್ ಪಿರಮಿಡ್ ಮಾಸ್ಟರ್. ನವಯುಗ್ ಪಿರಮಿಡ್ ಊರ್ಜಾ ಹಿಂದಿ ಬುಕ್ ಇಂದ ಆಶಾ ಗುಪ್ತಾ ಅನ್ನೋರು ಟ್ರಾನ್ಸ್ಲೇಟ್ ಮಾಡಿದ್ರು. ಅದನ್ನ ಜೀವಂದರ್ ಕೇತಪ್ಪನವರ ಮಾಸ್ಟರ್ ಅವರು ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡಿದ್ದಾರೆ ಮಾಸ್ಟರ್ಸ್. ಅವತ್ತಿಂದ ನಾವು ಪಿರಮಿಡ್ ಧ್ಯಾನ ಅಂದ್ರೆ ಏನು, ಪಿರಮಿಡ್ ಅಂದ್ರೆ ಏನು, ಅದನ್ನೆಲ್ಲ ಕಳೆದ ಸಂಚಿಕೆಗಳಲ್ಲಿ ತಿಳ್ಕೊಳ್ತಾ ಬಂದ್ವಿ. ಇವತ್ತು ನಾವು ಮುಂದುವರಿಸೋಣ. ಪರಮಾಣುಗಳ ಸ್ಥಾನಾಂತರಣ ಕಾರಕ. ಈ ಪಿರಮಿಡ್ ಯುಗ ಪುಸ್ತಕದಲ್ಲಿ ಡಾಕ್ಟರ್ ಜೀವಂದರ ಕೇತಪ್ಪನವರ ಮಾಸ್ಟರ್ ಅವರು ತಿಳಿಸ್ತಾ ಇದ್ದಾರೆ, ಪರಮಾಣುಗಳ ಸ್ಥಾನಾಂತರಣ ಕಾರಕ ಹೆಡ್ಡಿಂಗ್ ನಲ್ಲಿ ನನ್ನನ್ನು ಚಾರ್ಜ್ಗೊಳಿಸು ಎನ್ನುವ ಸಂಕೇತದಿಂದ ಇದು ಪ್ರಕಂಪನ ತತ್ವವನ್ನ ಉನ್ನತಗೊಳಿಸಿಕೊಳ್ಳುತ್ತದೆ. ಪಿರಮಿಡ್ ನಲ್ಲಿಟ್ಟ ನೀರು ಚಾರ್ಜ್ಗೊಂಡರೆ ಕೇವಲ ಬಾಹ್ಯವಾಗಿ ಕಾಣುವ ನೀರಷ್ಟೇ ಅಲ್ಲದೆ ಅದರಲ್ಲಿರುವ ಆಕ್ಸಿಜನ್ ಅಣು ಮತ್ತು ಆ ಅಣುವಿನಲ್ಲಿರುವ ಕ್ರಿಸ್ಟಲ್ ರೂಪದಲ್ಲಿರುವ ಆಕ್ಟಾಹೆಡ್ರಾನ್ ಕೂಡ ಚಾರ್ಜ್ಗೊಳ್ಳುತ್ತದೆ. ವಿಜ್ಞಾನಿಗಳು ನೀರಿನ ಆಣವಿಕ ಸಂರಚನೆಯಲ್ಲಿ ಬದಲಾವಣೆಯನ್ನ ಗುರುತಿಸಿದ್ದಾರೆ, ಆದರೆ ಕಾರಣವನ್ನ ವಿವರಿಸುವುದು ಅವರಿಗೆ ಸಾಧ್ಯವಾಗಿಲ್ಲ. ಪಿರಮಿಡ್ನ ಕೆಳಗೆ ಇಟ್ಟಂತಹ ಸಸಿಗಳಿಗೆ ಮತ್ತು ಖಾದ್ಯ ಪದಾರ್ಥಗಳಿಗೆ ಇದೇ ಸ್ಪಷ್ಟೀಕರಣವು ಅನ್ವಯವಾಗುತ್ತದೆ ಮಾಸ್ಟರ್ಸ್. ಒಂದು ಸಸಿ ಪಿರಮಿಡ್ ಅಡಿ ಬೆಳೆಯುತ್ತಿದ್ದರೆ ಅದು ಸ್ವಯಂ ಬೆಳವಣಿಗೆಯ ಮಾಹಿತಿಯನ್ನ ಪಡೆದುಕೊಳ್ಳುತ್ತಿರುತ್ತದೆ. ಪಿರಮಿಡ್ನ ಕೆಳಗಡೆ ನೀವು ಯಾವ್ದಾದ್ರೂ ಒಂದು ಗಿಡವನ್ನ ನೆಟ್ಟರೆ ಮಾಸ್ಟರ್ಸ್, ಎಷ್ಟು ಸೊಗಸಾಗಿ ಆ ಗಿಡ ಬೆಳೆಯುತ್ತೆ ಗೊತ್ತಾ? ಬೇಕಾದ್ರೆ ನೀವು ಟೆಸ್ಟ್ ಮಾಡಿ ನೋಡಿ, ಎಕ್ಸ್ಪೆರಿಮೆಂಟ್ ಮಾಡಿ ನೋಡಿ. ಪಿರಮಿಡ್ ಕೆಳಗೆ ಇಟ್ಟಂತಹ ಸಸಿಗಳಿಗೆ ಆಗಿರ್ಬೋದು, ಮತ್ತೆ ಯಾವುದೇ ಒಂದು ಖಾದ್ಯ ಪದಾರ್ಥ ಆಗಿರ್ಬೋದು, ನಾವು ತಿನ್ನುವಂತಹ ಆಹಾರವನ್ನ ಪಿರಮಿಡ್ ಕೆಳಗಡೆ ಇಟ್ಟು ಒಂದು 1/2 hour ಬಿಟ್ಟು
ಅಥವಾ ಓವರ್ ನೈಟ್ ನಾವು ಪಿರಮಿಡ್ ಕೆಳಗಡೆ ಇಟ್ಟು ಮಾರನೇ ದಿನ ಬೆಳಗ್ಗೆ ಅದನ್ನ ಉಪಯೋಗಿಸ್ಬೋದು. ಯಾವುದೇ ಒಂದು ಖಾದ್ಯ ಪದಾರ್ಥವನ್ನ ನೀವು ತಿನ್ನೋದಕ್ಕೂ ಮುಂಚೆ ಪಿರಮಿಡ್ ಎನರ್ಜಿ ಕೆಳಗೆ ಇಟ್ಟು ಆ ನಂತರ ಒಂದು 10 ನಿಮಿಷನೋ 1/4 ಗಂಟೆನೋ ಅರ್ಧ ಗಂಟೆನೋ ಅದಾದ ನಂತರ ನೀವು ತಿಂತಾ ಬಂದ್ರು ಕೂಡ ಅದರಲ್ಲಿ ಇರುವಂತಹ ನ್ಯೂಟ್ರಿಷನ್ಸ್, ಆ ಖಾದ್ಯ ಪದಾರ್ಥದ ಆ ಟೇಸ್ಟ್ ಏನಿದೆ, ರುಚಿ ಏನಿದೆ, ಅದು ಕೂಡ ವೃದ್ಧಿಗೊಂಡಿರುತ್ತೆ. ಒಂದು ಸಸಿ ಪಿರಮಿಡ್ ಅಡಿ ಬೆಳೆಯುತ್ತಿದ್ದರೆ ಅದು ಸ್ವಯಂ ಬೆಳವಣಿಗೆಯ ಮಾಹಿತಿಯನ್ನ ಪಡೆದುಕೊಳ್ಳುತ್ತಿರುತ್ತದೆ. ಸಂಕೇತಗಳು ಹೆಚ್ಚಿದಷ್ಟು ಶಕ್ತಿ ಅಧಿಕ. ಹೆಚ್ಚು ಹೆಚ್ಚಿನ ಮಾಹಿತಿ ಜ್ಞಾನ ಪಡೆದುಕೊಂಡಷ್ಟು ರೋಗಗಳು ಕಡಿಮೆ. ನೀರಿನ ಕ್ಲೋರಿನ್ ಸ್ವಾದ ಕಡಿಮೆಯಾಗಿ ಅದರ ರುಚಿ ಹೆಚ್ಚುವುದು. ಸಸಿಗಳು ಇಮ್ಮಡಿ ವೇಗದಲ್ಲಿ ಬೆಳೆಯುತ್ತವೆ. ಯಾರು ಪಿರಮಿಡ್ ಎನರ್ಜಿಯನ್ನ ಬಳಸಿ ಸಸ್ಯನ ನೆಡ್ತಾರೋ ಅದು ಆ ಸಂತಹ ಸಸಿಗಳು ಇಮ್ಮಡಿ ವೇಗದಲ್ಲಿ, ದುಪ್ಪಟ್ಟು ವೇಗದಲ್ಲಿ ಬೆಳೆಯುತ್ತವೆ ಮಾಸ್ಟರ್ಸ್. ಶುಶ್ರೂಷೆಯಲ್ಲಿರುವ ಸಸಿಗಳು ಕೀಟದ ಬಾಧೆಯಿಂದ ಮುಕ್ತವಾಗಿ ಸ್ವಸ್ಥಗೊಂಡಿರುವುದು ಕಂಡು ಬಂದಿತು. ತಾಮ್ರದ ಪಿರಮಿಡ್ ಹೆಚ್ಚು ಪರಿಣಾಮಕಾರಿಯಾಗಿದೆ ಎಂಬುದು ತಿಳಿದು ಬಂದಿದೆ. ಕಾಪರ್ ಪಿರಮಿಡ್ ಮಾಸ್ಟರ್ಸ್, ಕಾಪರ್ ಪಿರಮಿಡ್ ಹೆಡ್ ಕ್ಯಾಪ್ ನ ನಾವು ಬಳಸಿ ಧ್ಯಾನವನ್ನ ಮಾಡ್ತಾ ಬಂದ್ರೆ 3 ಪಟ್ಟು ಅಧಿಕವಾಗಿ ವಿಶ್ವಮಯ ಪ್ರಾಣಶಕ್ತಿಯನ್ನ ನಾವು ಕಡಿಮೆ ಅವಧಿಯಲ್ಲೇ ಪಡ್ಕೊಳ್ತೀವಿ. ತಾಮ್ರದ ಪಿರಮಿಡ್ ಬಹಳ ಬಹಳ ಪರಿಣಾಮಕಾರಿಯಾಗಿದೆ. ಯಾಕೆಂದ್ರೆ ಆ ತಾಮ್ರದ ಪಿರಮಿಡ್ ನಾವು ಯೂಸ್ ಮಾಡ್ಕೊಂಡು ಧ್ಯಾನವನ್ನ ಮಾಡಿದ್ರೆ ಆ ಕಾಪರ್ ಪ್ರಾಪರ್ಟೀಸ್, ಆ ತಾಮ್ರದ ಪ್ರಾಪರ್ಟೀಸ್ ಕೂಡ ಅದರಲ್ಲಿ ಆಡ್ ಆಗುತ್ತೆ ಮಾಸ್ಟರ್ಸ್. ಅಂದ ಹಾಗೆ ಪಿರಮಿಡ್ ನಲ್ಲಿರುವ ರಹಸ್ಯ ಶಕ್ತಿಯಾದರೂ ಯಾವುದು? ಮನುಷ್ಯನನ್ನು ಪ್ರಭಾವಿತಗೊಳಿಸುವಂತ ಶಕ್ತಿ ಎಂತಹುದು? ಪಿರಮಿಡ್ ಪ್ರಕಂಪನಗಳ ಅನುಗುಣವಾಗಿ ಅದ್ಭುತ ಶಕ್ತಿಯೊಂದು ಶಿಖರ ಭಾಗದಲ್ಲಿ ಒಟ್ಟುಗೂಡುತ್ತದೆ ಮತ್ತು ಅಲ್ಲಿಂದಲೇ ಎಲ್ಲ ದಿಕ್ಕುಗಳಿಗೂ ಹರಡುತ್ತದೆ. ಪಿರಮಿಡ್ನೊಳಗೆ ಉತ್ಪನ್ನಗೊಳ್ಳುವ ಶಕ್ತಿ ತರಂಗಗಳಿಂದ ಸಜೀವ ನಿರ್ಜೀವ ಪದಾರ್ಥಗಳೆರಡು ಸಮಾನವಾಗಿ ಪ್ರಭಾವಗೊಳ್ಳುವುದು ಅಲ್ಲದೆ ದೀರ್ಘಕಾಲದವರೆಗೆ ತಮ್ಮ ಪೂರ್ವ ಸ್ಥಿತಿಯಲ್ಲಿಯ ಯಥಾಸ್ಥಿತಿಯನ್ನ ಕಾಪಾಡಿಕೊಳ್ಳುತ್ತವೆ. ವಸ್ತುಗಳನ್ನ ಇರಿಸುವ ಉತ್ತಮ ಸ್ಥಳ ಅನ್ನೋ ಹೆಡ್ಡಿಂಗ್ ಅಲ್ಲಿ ಅವ್ರು ಹೇಳ್ತಾ ಹೋಗ್ತಾರೆ. ಉತ್ತಮ ಪರಿಣಾಮವನ್ನ ಹೊಂದಲು ವಸ್ತುಗಳನ್ನ ಪಿರಮಿಡ್ನ 1/3 ಎತ್ತರದಲ್ಲಿ, ಆ ಎತ್ತರದ ಭಾಗದಲ್ಲಿ ಇಡಬೇಕು. ಇದು ಅತ್ಯಧಿಕ ಶಕ್ತಿಯುತ ಕ್ಷೇತ್ರವಾಗಿದೆ. ಸಂಪೂರ್ಣ ಶಕ್ತಿಯು ಇಲ್ಲಿಂದಲೇ ಪ್ರವಾಹಿತಗೊಳ್ಳುತ್ತದೆ. ವಸ್ತುಗಳ ಮೇಲೆ ಈ ಸ್ಥಳದ ಪ್ರಭಾವವು ಅತ್ಯಧಿಕವಾಗಿ ಬೀರುತ್ತದೆ. ಪಿರಮಿಡ್ ಆಕೃತಿಯ ಪ್ರಭಾವ ಬಹಳ ಇದೆ. ಅಳತೆ ಮತ್ತು ಕೋಣಗಳು ನಿಖರವಾಗಿದ್ದಷ್ಟು ಅದು ಪ್ರಭಾವಶಾಲಿಯಾಗಿರುತ್ತದೆ ಅಂತ ತಿಳಿಸ್ಕೊಟ್ಟಿದ್ದಾರೆ. ಅಯಾನ್ಸ್ ಹಾಗೂ ಪಿರಮಿಡ್, ಆ ಹೆಡ್ಡಿಂಗ್ ಅಲ್ಲಿ ಅವ್ರು ಏನ್ ಹೇಳ್ತಾ ಹೋಗ್ತಾರೆ ಅಂತಂದ್ರೆ, ಸಕಾರಾತ್ಮಕ ಅಯಾನ್ಗಳು ವಿವಿಧ ರೋಗಗಳಿಗೆ ಕಾರಣವಾದರೆ ನಕಾರಾತ್ಮಕ ಅಯಾನ್ಗಳು ರೋಗದ ತೀವ್ರತೆಯನ್ನು ಕಡಿಮೆಗೊಳಿಸುತ್ತವೆ ಎಂಬುದನ್ನ ಸಂಶೋಧಕರು ಕಂಡುಕೊಂಡಿದ್ದಾರೆ. ನಾಸಾ ವಿಜ್ಞಾನಿಗಳು ನಕಾರಾತ್ಮಕ ಅಯಾನ್ಗಳು ಸುಟ್ಟ ಗಾಯಗಳನ್ನ ವಾಸಿ ಮಾಡಲು, ಅದರ ನೋವನ್ನು ಉಪಶಮನಗೊಳಿಸಲು, ವಿಟಮಿನ್ಗಳ ಚಯಾಪಚಯನ ವೃದ್ಧಿ, ಜೀವಕೋಶಗಳ ಕಾರ್ಯಕ್ಷಮತೆ ಹಾಗೂ ರೋಗ ಪ್ರತಿರೋಧಕ ಶಕ್ತಿಯ ವೃದ್ಧಿಯಲ್ಲಿ ಸಹಾಯಕವಾಗಿದೆ ಎಂಬ ನಿರ್ಣಯಕ್ಕೆ ಬಂದಿದ್ದಾರೆ. ಇವೆಲ್ಲವನ್ನ ಎಕ್ಸ್ಪೆರಿಮೆಂಟ್ ಮಾಡಿ ನೋಡಿದ್ದಾರೆ ಮಾಸ್ಟರ್ಸ್. ಇದೆಲ್ಲವುಗಳಿಂದ ತಿಳಿದು ಬರುವುದೇನೆಂದರೆ, ಪಿರಮಿಡ್ ತನ್ನ ಎಲ್ಲ ಭಾಗದಲ್ಲಿ ನಕಾರಾತ್ಮಕ ಅಯಾನ್ಗಳನ್ನ ಹೆಚ್ಚಿಸುತ್ತವೆ. ಆ ಕೋಣೆಯಲ್ಲಿ ಕುಳಿತ ಎಲ್ಲರ ಮೇಲೆಯೂ ಅಯಾನ್ಗಳ ಪ್ರಭಾವ ಉಂಟಾಗಿ ಅವರು ನವ ಚೈತನ್ಯವನ್ನ, ತಾಜಾತನವನ್ನ ಹಾಗೂ ಪ್ರಸನ್ನತೆಯನ್ನ ಹೊಂದುತ್ತಾರೆ. ಪಿರಮಿಡ್ ತನ್ನ ಎಲ್ಲಾ ಭಾಗದಲ್ಲಿ ಸಕಾರಾತ್ಮಕವಾದಂತಹ ಅಯಾನ್ಗಳನ್ನ, ನಕಾರಾತ್ಮಕ ಅಂದ್ರೆ ನೆಗೆಟಿವ್ ಅಯಾನ್ಸ್, ಸಕಾರಾತ್ಮಕ ಅಂದ್ರೆ ಪಾಸಿಟಿವ್ ಅಯಾನ್ಸ್, ಈ ಪಿರಮಿಡ್ ಅಯಾನ್ಗಳ ಪ್ರಭಾವ ಉಂಟಾಗಿ ಅವರು ನವಚೈತನ್ಯದ ತಾಜಾತನವನ್ನ ಹಾಗೂ ಪ್ರಸನ್ನತೆಯನ್ನ ಹೊಂದುತ್ತಾರೆ. ಹೀಗಾಗಿ ಪಿರಮಿಡ್ ಶಕ್ತಿಯಿಂದ ಕೋಣೆಯ ನಕಾರಾತ್ಮಕ ಅಯಾನ್ಗಳನ್ನ ವೃದ್ಧಿಸಲು ಸಾಧ್ಯವಿದೆ. ದಿನವಿಡೀ ಕ್ರಿಯಾಶೀಲತೆ ಹಾಗೂ ನವಚೈತನ್ಯವನ್ನು ಹೊಂದಿರಲು ಪಿರಮಿಡ್ ಅಯಾನ್ ಶಕ್ತಿಯೊಳಗೆ ಇರಿ. ಅಂದರೆ ನೀವು ಇರುವ ಕೋಣೆಯಲ್ಲಿಯೇ ಪಿರಮಿಡ್ ನಿರ್ಮಿಸಿಕೊಳ್ಳಿರಿ. ನೀವ್ ಯಾವ ರೂಮ್ ನಲ್ಲಿ ಇದ್ದೀರೋ ಅಲ್ಲೇ ಪಿರಮಿಡ್ ನ ನೀವು ನಿರ್ಮಾಣ ಮಾಡ್ಕೊಳ್ಬೇಕು ಮಾಸ್ಟರ್ಸ್. ವುಡ್ ಅಲ್ಲಾದ್ರೂ ಮಾಡ್ಕೊಳ್ಬಹುದು, ಕಾಪರ್ ಇಂದ ಮಾಡ್ಬೋದು, ಪೇಪರ್ ಇಂದ ಕೂಡ ಪಿರಮಿಡ್ ಮಾಡ್ಬೋದು.
ಎಷ್ಟೋ ಬಗೆಯ ಪಿರಮಿಡ್ಗಳನ್ನ ಮಾಡಬಹುದು ಅಂತ ನಾನು ಮುಂಚಿನ ಎಪಿಸೋಡ್ಗಳಲ್ಲಿ ಕ್ಲಾಸ್ಗಳಲ್ಲಿ ತಿಳಿಸಿದ್ದೀನಿ ಮಾಸ್ಟರ್ಸ್. ಪಿರಮಿಡ್ ನಲ್ಲಿ ಸಶಕ್ತ ಬೀಜ ಹಾಗೂ ಸಸಿಗಳ ವೃದ್ಧಿ, ಆ ಹೆಡ್ಡಿಂಗ್ ನಲ್ಲಿ ಅವ್ರು ಹೇಳ್ತಾ ಹೋಗ್ತಾರೆ. ಬೀಜ ಹಾಗೂ ಸಸಿಗಳ ಗುಣಮಟ್ಟವು ಸುಧಾರಣೆಗೊಳ್ಳಲು ಅವುಗಳನ್ನ ಪಿರಮಿಡ್ ಕೆಳಗೆ ಇಡಲಾಗುತ್ತದೆ. ಇದರಿಂದಾಗಿ ಅವುಗಳು ಗುಣಮಟ್ಟದೊಂದಿಗೆ ವೇಗದಿಂದ ವೃದ್ಧಿಯನ್ನು ಹೊಂದುತ್ತವೆ. ಬೀಜಗಳನ್ನು 2 ಬೇರೆ ಬೇರೆ ಬಟ್ಟಲುಗಳಲ್ಲಿ ಹಾಕಿ ನೀವೇ ಪ್ರಯೋಗ ಮಾಡಿ ನೋಡಬಹುದು. ಒಂದನ್ನು ಪಿರಮಿಡ್ ಕೆಳಗೆ ಹಾಗೂ ಇನ್ನೊಂದನ್ನ ಸಾಮಾನ್ಯವಾಗಿ ಹಾಗೆ ಇಡಿ. 2ಕ್ಕೂ ನೀರು ಗೊಬ್ಬರಗಳನ್ನ ಸಮಾನವಾಗಿ ಹಾಕಿರಿ. ಪಿರಮಿಡ್ ನಲ್ಲಿ ಇಟ್ಟ ಬೀಜಗಳು ಸಾಮಾನ್ಯ ಬೀಜಗಳಿಗಿಂತ ಹೆಚ್ಚು ವೇಗದಿಂದ ಹಾಗೂ ಆರೋಗ್ಯಪೂರ್ಣವಾಗಿ ಬೆಳೆದಿರುವುದನ್ನ ನೀವೇ ಪ್ರತ್ಯಕ್ಷ ಕಾಣುತ್ತೀರಿ. ಬೀಜಗಳು ಸಂಪೂರ್ಣವಾಗಿ ಪಿರಮಿಡ್ ಶಕ್ತಿಯಿಂದ ಆಪೂರಿತಗೊಳ್ಳಲು 1 ವಾರದವರೆಗೆ ಅವುಗಳನ್ನ ಪಿರಮಿಡ್ನೊಳಗೆ ಬಿಡಬೇಕು. ಗ್ರೀನ್ ಹೌಸ್ ನಲ್ಲಿ ಹಾಗೂ ಕುಂಡಗಳ ಮೇಲೆಯೂ ಪಿರಮಿಡ್ಗಳನ್ನ ಇಡಬಹುದು. ನೀವು ಪಾಟ್ ಅಲ್ಲಿ ಗಿಡ ಹಾಕಿದ್ರೆ ಕೂಡ ಅದ್ರ ಮೇಲೂ ಕೂಡ ಪಿರಮಿಡ್ ನ ಇಟ್ರೆ ಆ ಗಿಡ ಅಥವಾ ಸಸಿ ತುಂಬಾ ಅದ್ಭುತವಾಗಿ ಚೆನ್ನಾಗಿ ಬೇರೆ ಹೊರಗಡೆ ನೀವು ಪಿರಮಿಡ್ ಯೂಸ್ ಮಾಡ್ದಲೇ ಬೆಳೆಸಿದಂತಹ ಸಸಿ ಅಥವಾ ಗಿಡಕ್ಕೂ ನೀವು ಪಿರಮಿಡ್ ಎನರ್ಜಿಯನ್ನ ಬಳಸಿ ನೆಟ್ಟಿರುವಂತಹ ಸಸಿ ಅಥವಾ ಗಿಡಕ್ಕೂ ಬಹಳ ಬಹಳ ಅಜಗಜಾಂತರ ವ್ಯತ್ಯಾಸವನ್ನ ನೀವೇ ಕಾಣ್ತೀರಾ ಮಾಸ್ಟರ್ಸ್. ಪಿರಮಿಡ್ ಎನರ್ಜಿಯನ್ನ ಯೂಸ್ ಮಾಡ್ಕೊಂಡು ಬೆಳೆದಂತಹ ಆ ಸಸಿ ಅಥವಾ ಗಿಡ ಅದ್ಭುತವಾಗಿ ಬೆಳೆದಿರುತ್ತೆ. ಅದ್ರಲ್ಲಿ ಯಾವುದೇ ಕ್ರಿಮಿಕೀಟಗಳು ಕಾಣಿಸ್ತಾ ಇರೋದಿಲ್ಲ. ಹೂಗಳು ಕೂಡ ತುಂಬಾ ಚೆನ್ನಾಗಿ ಬಿಡುತ್ತೆ. ಯಾವುದೇ ಗಿಡ ಆಗಿರ್ಬೋದು, ನೀವು ತರಕಾರಿ ಗಿಡ ಯಾವ್ದಾದ್ರು ತೆಗೆದುಕೊಳ್ಳಿ, ಪಿರಮಿಡ್ ಎನರ್ಜಿಯನ್ನ ಬಳಸಿ ನೀವು ಆ ಸಸ್ಯನ ನೆಟ್ಟರೆ ಖಂಡಿತವಾಗಿ 3 ಪಟ್ಟು ಅಧಿಕವಾಗಿ ವಿಶ್ವಮಯ ಪ್ರಾಣಶಕ್ತಿಯನ್ನ ಅದು ಗ್ರಹಿಸ್ಕೊಂಡಿರುತ್ತೆ, ಪಡ್ಕೊಂಡಿರುತ್ತೆ. ಆದ ಕಾರಣ ಅದ್ಭುತವಾಗಿ ಆ ಸಸಿಗಳು ಮೂಡಿ ಬಂದಿರ್ತವೆ. ಇಷ್ಟು ಇವತ್ತು ಸಾಕು ಮಾಸ್ಟರ್ಸ್. ನಾವು ದಿನ ದಿನ ಸ್ವಲ್ಪ ಪಿರಮಿಡ್ ಬಗ್ಗೆ ನಾವು ಹೆಚ್ಚು ಹೆಚ್ಚು ಮಾಹಿತಿಯನ್ನ ಪಡ್ಕೊಳ್ತಾ ಹೋಗೋಣ. ಈಗ ಧ್ಯಾನದ ಸಮಯ ಆಗ್ತಾ ಇದೆ. ಎಲ್ಲರೂ ಧ್ಯಾನಕ್ಕೆ ಕುಳಿತುಕೊಂಡ್ಬಿಡಿ ಮಾಸ್ಟರ್ಸ್. 2 ಕೈಗಳನ್ನ ಒಂದಕ್ಕೊಂದು ಜೋಡಿಸ್ಕೊಳ್ಳಿ. ಈ ರೀತಿ ಕ್ಲಾಸ್ಪ್ ಮಾಡ್ಕೊಳ್ಳಿ. 2 ಕಾಲುಗಳನ್ನ ಕ್ರಾಸ್ ಮಾಡ್ಕೊಳ್ಳಿ. ಚೇರ್ ಮೇಲಾದ್ರೂ ಕೂತ್ಕೊಳ್ಬಹುದು, ಸೋಫಾ ಮೇಲಾದ್ರೂ ಕೂತ್ಕೊಳ್ಬಹುದು. ನಿಮ್ಮ ಮುಂದೆ ಜಲವನ್ನ ತಂದಿಟ್ಕೊಳ್ಳಿ, ಸ್ವಲ್ಪ ನೀರ್ನ ತಂದಿಟ್ಕೊಳ್ಳಿ ಮಾಸ್ಟರ್ಸ್. ಯಾವುದಾದರೂ ಸುಖಾಸನದಲ್ಲಿ ಹಾಯಾಗಿ ಕುಳಿತುಕೊಂಡು ಕೈಗಳೆರಡನ್ನ ಸೇರಿಸ್ಕೊಂಡು ಕಣ್ಣುಗಳೆರಡನ್ನ ಮುಚ್ಚಿ ಪ್ರಕೃತಿ ಸಹಜವಾಗಿ ನಡೆಯುತ್ತಲಿರುವ ಒಳ ಬರುತ್ತಿರುವ ಉಸಿರು, ಹೊರ ಹೋಗುತ್ತಿರುವ ಉಸಿರಾಟದ ಮೇಲೆ ಗಮನ. ಇದೇ ಆನಾಪಾನಸತಿ ಧ್ಯಾನ. ಏಕಧಾರೆಯಾಗಿ ಪ್ರತಿಯೊಂದು ಉಸಿರಾಟದ ಮೇಲೆ ಗಮನ ಇರಿಸಿ ಮಾಸ್ಟರ್ಸ್. ಶ್ವಾಸವೇ ನೀವಾಗಿರಿ. ಮೃದುವಾಗಿ ಸಲೀಸಾಗಿ ಉಸಿರನ್ನ ತೆಗೆದುಕೊಳ್ಳಿ. ಮೃದುವಾಗಿ ಸಲೀಸಾಗಿ ಉಸಿರನ್ನು ಹೊರಗೆ ಬಿಡಿ. ನಿಮ್ಮ ಉಸಿರು ಲಯಬದ್ಧವಾದ ಶಾಂತತೆಯಾಗಿರಲಿ. ನಿಮ್ಮ ಉಸಿರೇ ಶಾಂತತೆಯ ಲಯಬದ್ಧತೆ. ನಿಮ್ಮ ಉಸಿರನ್ನೇ ಅನುಸರಿಸಿ ಶಾಂತವಾಗಿರಿ. ನಿಮ್ಮ ಉಸಿರಿನೊಂದಿಗೆ ಇರಿ ಮಾಸ್ಟರ್ಸ್. ನಾನೀಗ ಮೆಡಿಟೇಷನ್ ಮ್ಯೂಸಿಕ್ ನ ಪ್ಲೇ ಮಾಡ್ತೀನಿ ಮಾಸ್ಟರ್ಸ್. ಅದನ್ನ ಆಲಿಸುತ್ತಾ ಎಲ್ಲರೂ ಆಳವಾಗಿ ಧ್ಯಾನದಲ್ಲಿ ತೊಡಗಿಕೊಳ್ಳಿ.
ಒಳ ಬರುತ್ತಿದೆ, ಹೊರ ಹೋಗುತ್ತಿದೆ. ಉಸಿರು ಒಳಗೆ ಹೊರಗೆ. ಇದರಲ್ಲಿಯೇ ನಿಮ್ಮ ಮನಸ್ಸನ್ನ ತೊಡಗಿಸಿ ಅಷ್ಟೇ. ಸ್ಥಿರವಾಗಿ ಇರಿ. ನಿಮ್ಮ ಉಸಿರಿನೊಂದಿಗೆ ಇರಿ. ನಿಮ್ಮ ಉಸಿರಿನ ಚೈತನ್ಯದೊಂದಿಗೆ ಇರಿ. ಆನಾಪಾನಸತಿ ಧ್ಯಾನವು ಎಷ್ಟು ಸರಳವಾದುದು ಅಂದ್ರೆ ಬಹಳ ಬಹಳ ಸುಲಭ, ತುಂಬಾ ಸುಲಭ. ಏನೇನು ಕಷ್ಟವಿಲ್ಲ. ಧ್ಯಾನವನ್ನ ಯಾರು ಬೇಕಾದರೂ ಮಾಡಬಹುದು, ಯಾವ ವಯಸ್ಸಿನವರಾದರೂ ಮಾಡಬಹುದು, ಯಾವ ಸಮಯದಲ್ಲಾದರೂ ಮಾಡಬಹುದು. ಯಾವ ಸ್ಥಳೀಯದಲ್ಲಿಯಾದರೂ ಕೂಡ ಕುಳಿತು ಧ್ಯಾನವನ್ನ ಮಾಡಬಹುದು. ಧ್ಯಾನವನ್ನ ನಿಯಮಿತವಾಗಿ ತಪ್ಪದೇ ಮಾಡಬೇಕು. ಅವರವರ ವಯಸ್ಸಿಗೆ ಅನುಗುಣವಾಗಿ ಪ್ರತಿಯೊಬ್ಬರು ಪ್ರತಿನಿತ್ಯವೂ ಧ್ಯಾನವನ್ನ ಮಾಡಬೇಕು. ಉದಾಹರಣೆಗೆ, ನಿಮ್ಮ ವಯಸ್ಸು 30 ವರ್ಷವಿದ್ದರೆ 30 ನಿಮಿಷಗಳ ಕಾಲ, 50 ವರ್ಷವಿದ್ದರೆ 50 ನಿಮಿಷಗಳ ಕಾಲ, 60 ವರ್ಷದವರು 1 ಗಂಟೆಯ ಕಾಲ ಧ್ಯಾನವನ್ನ ಮಾಡಬೇಕು. 15 ವರ್ಷದ ಮಕ್ಕಳು, 10 ವರ್ಷದ ಮಕ್ಕಳು ಅವರ ವಯಸ್ಸಿಗೆ ಅನುಗುಣವಾಗಿ 10 ವರ್ಷದವರು 10 ನಿಮಿಷಗಳ ಕಾಲ, 15 ವರ್ಷದವರು 15 ನಿಮಿಷಗಳ ಕಾಲ, 20 ವರ್ಷದವರು 20 ನಿಮಿಷಗಳ ಕಾಲ ಕನಿಷ್ಠ ಪಕ್ಷ ಧ್ಯಾನಕ್ಕೆ ಕುಳಿತುಕೊಳ್ಬೇಕು ಮಾಸ್ಟರ್ಸ್. ನಮ್ಮ ಈ ಧ್ಯಾನಕ್ಕೆ ಬ್ರಹ್ಮರ್ಷಿ ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿಜಿ ಗುರುಗಳ ಚೈತನ್ಯದ ಜೊತೆ ಸಮಸ್ತ ಗುರು ಪರಂಪರೆ, ಋಷಿ ಪರಂಪರೆಯನ್ನ ಆಹ್ವಾನಿಸಿಕೊಂಡಿದ್ದೀವಿ. ಇಷ್ಟ ದೇವತಾ, ಕುಲ ದೇವತಾ, ಗ್ರಾಮ ದೇವತಾ, ಪಂಚಭೂತಗಳು, ನವಗ್ರಹಗಳು, ನಿಸರ್ಗ ಮಾತೆ, ವಸುಂಧರ ಮಾತೆ, ಸಮಸ್ತ ನದಿಗಳ ಚೈತನ್ಯ, ಗಂಗೆ ಚೈಮನೆ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂ ಕುರು. ಎಲ್ಲಾ ಪಿರಮಿಡ್ ಶಕ್ತಿಗಳನ್ನ, ಎಲ್ಲಾ ಕ್ರಿಸ್ಟಲ್ಸ್ ಶಕ್ತಿಗಳನ್ನ, ಎಲ್ಲಾ ಕ್ರಾಪ್ ಸರ್ಕಲ್ ಶಕ್ತಿಗಳನ್ನ ಕೂಡ ನಮ್ಮ ಈ ಧ್ಯಾನಕ್ಕೆ ಆಹ್ವಾನಿಸಿಕೊಂಡಿದ್ದೀವಿ. ಸಪ್ತರ್ಷಿಗಳು, ಋಷಿಪತ್ನಿಯರು, ಸೀತಾಮಾತೆ, ಯಶೋಧರ ಮಾತೆ, ಹಿಮಾಲಯದ ಎಲ್ಲ ಯೋಗಿಗಳು, ನಾಗಲೋಕದ ಎಲ್ಲಾ ಮಾಸ್ಟರ್ಸ್, ನಾಗ ಸಾಧುಗಳು, ಅವಧೂತರು, ಪರಮಹಂಸ ಯೋಗಾನಂದಜಿ, ಯುಕ್ತೇಶ್ವರಗಿರಿ ಲಾಹಿರಿ ಮಹಾಶಯರು, ರಮಣ ಮಹರ್ಷಿಗಳು, ಮಹಾವತಾರ್ ಬಾಬಾಜಿ, ಗುರು ರಾಘವೇಂದ್ರ ಸ್ವಾಮಿಗಳು, ಶಿರ್ಡಿ ಸಾಯಿಬಾಬಾ, ವೀರಭದ್ರೇಶ್ವರ, ಭದ್ರಕಾಳಮ್ಮ ತಾಯಿ, ಸಿದ್ಧಗಂಗಾ ಮಠದ ಸಿದ್ಧಗಂಗಾಮ್ಮ ದೇವಿ, ನಡೆದಾಡುವ ದೇವರಾದ ಡಾಕ್ಟರ್ ಶ್ರೀ 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 ಶಿವಕುಮಾರ ಸ್ವಾಮಿಗಳವರ ಚೈತನ್ಯ, ಗುಬ್ಬಿಯ ಆರಾಧ್ಯ ದೈವರಾದ ಗೋಸಲ ಶ್ರೀ ಚನ್ನಬಸವೇಶ್ವರ ಸ್ವಾಮಿ, ಅನುಬಸವೇಶ್ವರ ಸ್ವಾಮಿ, ಸಿದ್ಧಗಂಗೆಯ ಅಟವಿ ಶಿವಯೋಗಿಗಳು, ಉದ್ದಾನ ಶಿವಯೋಗಿಗಳು, ಸಮಸ್ತ ಗುರು ಪರಂಪರೆಯನ್ನ ನಾವು ನಮ್ಮ ಈ ಧ್ಯಾನಕ್ಕೆ ಇನ್ವೈಟ್ ಮಾಡ್ಕೊಂಡಿದೀವಿ. ಗೌತಮ ಬುದ್ಧ, ಮಹಾವೀರ, ಜೀಸಸ್ ಕ್ರೈಸ್ಟ್, ಸ್ಟಾರ್ ವರ್ಲ್ಡ್ ಮಾಸ್ಟರ್ಸ್, ಏಂಜಲಿಕ್ ವರ್ಡ್ ಏಂಜಲ್ಸ್, ನಮ್ಮ ಗಾರ್ಡಿಯನ್ ಏಂಜಲ್ಸ್ ನ ಕೂಡ ಇನ್ವೈಟ್ ಮಾಡ್ಕೊಂಡಿದೀವಿ. ಇವರೆಲ್ಲರ ಆತ್ಮ ಚೈತನ್ಯ ಜೊತೆ ನಮ್ಮ ಆತ್ಮ ಚೈತನ್ಯವನ್ನ ಅನುಸಂಧಾನಗೊಳಿಸಿ ನಾವೆಲ್ಲರೂ ಒನ್ನೆಸ್ಸಿಂದ PSSM ನ ಶಾಂಬಾಲದಲ್ಲಿ ಒಟ್ಟಿಗೆ ಕುಳಿತು ಪತ್ರಿಜಿ ಗುರುಗಳ ಕಾನ್ಶಿಯಸ್ನೆಸ್ ಅಲ್ಲಿ ಧ್ಯಾನಕ್ಕೆ ಕುಳಿತಿದ್ದೇವೆ.
ಧ್ಯಾನದಲ್ಲಿ ನಿರತರಾಗಿದ್ದೇವೆ. ಸಾಮೂಹಿಕ ಧ್ಯಾನ ನಡೀತಾ ಇರುವ ಈ ಸ್ಥಳದಲ್ಲಿ ನಮ್ಮೆಲ್ಲರ ಆತ್ಮಗಳ ಮೇಲೆ ಶಾಶ್ವತವಾಗಿ ಗೋಲ್ಡನ್ ಪಿರಮಿಡ್ ಸ್ಥಾಪಿತಗೊಂಡಿದೆ ಮಾಸ್ಟರ್ಸ್. When was the last time ಪ್ರತಿಯೊಂದು ಉಸಿರಾಟವನ್ನ ನೀವು ಗಮನಿಸ್ತಾ ಕ್ರಮೇಣ ಬುದ್ಧಿ ಸ್ಥಿತಗೊಳ್ಳುತ್ತೆ. ಆಗ ಅಪಾರವಾದ ವಿಶ್ವಮಯ ಪ್ರಾಣಶಕ್ತಿ ನಿಮ್ಮ ನೆತ್ತಿಯ ಬ್ರಹ್ಮರಂಧ್ರದೊಳಗಿಂದ ಇಡೀ ಶರೀರವನ್ನ ಪ್ರವಹಿಸ್ತಾ ತಲೆ ಕೂದಲಿಂದ ಹಿಡಿದು ಕಾಲಿನ ಉಗುರಿನವರೆಗೂ ಗೋಲ್ಡನ್ ಡಿವೈನ್ ಕಾಸ್ಮಿಕ್ ಎನರ್ಜಿ ಆವರಿಸ್ಕೊಳ್ತಾ 2,72,000 ನರನಾಡಿ ಮಂಡಲಗಳನ್ನ ಶುದ್ಧೀಕರಣ ಮಾಡ್ತಾ ಬರುತ್ತೆ ಮಾಸ್ಟರ್ಸ್. ಆಸ್ಟ್ರಲ್ ಹೀಲಿಂಗ್ ಮಾಸ್ಟರ್ಸ್ ಅನ್ನ ಕೂಡ ನಮ್ಮ ಧ್ಯಾನಕ್ಕೆ ಇನ್ವೈಟ್ ಮಾಡ್ಕೊಂಡಿದೀವಿ. ಹೀಲಿಂಗ್ ಪ್ರೊಸೆಸ್ ಅನ್ನೋದು ನಡೀತಾ ಬರುತ್ತೆ ಮಾಸ್ಟರ್ಸ್ ನಮ್ಮ ದೇಹದಲ್ಲಿ. ಆಸ್ಟ್ರಲ್ ಹೀಲಿಂಗ್ ಮಾಸ್ಟರ್ಸ್, ಆಸ್ಟ್ರಲ್ ಸರ್ಜರೀಸ್ ನಡೆಯುತ್ತೆ. ಆಸ್ಟ್ರಲ್ ಹೀಲಿಂಗ್ ಮಾಸ್ಟರ್ಸ್ ರವರ ಸಂಪೂರ್ಣ ಸಹಕಾರದಿಂದ ನಮ್ಮ ದೇಹದಲ್ಲಿ ಸರಿಯಲ್ಲದ ಯಾವುದೇ ಆರ್ಗನ್ಸ್ ಏನೇ ಒಂದು ರಿಪೇರ್ ವರ್ಕ್ ಇದ್ರೂ ಕೂಡ ಆಸ್ಟ್ರಲ್ ಹೀಲಿಂಗ್ ಮಾಸ್ಟರ್ಸ್ ರವರ ಸಹಕಾರದಿಂದ ಅದು ಸರಿಯಾಗುತ್ತೆ ಮಾಸ್ಟರ್ಸ್. ನಂಬಿಕೆ ಬಹಳ ಮುಖ್ಯ. ಲಾಜಿಕ್ ಮೈಂಡ್ ಇಂದ ಕುಳಿತುಕೊಂಡು ಧ್ಯಾನ ಮಾಡ್ತೀನಿ ಅಂದ್ರೆ ಅದಾಗೋಲ್ಲ ಮಾಸ್ಟರ್ಸ್. ಓಪನ್ ಮೈಂಡೆಡ್ ಆಗಿ ಕುಳಿತುಕೊಳ್ಬೇಕು. ಪ್ರತಿಯೊಂದು ಶ್ವಾಸವನ್ನ ಗಮನಿಸಿ. ತಲೆಯಲ್ಲಿ ಯಾವುದೇ ಆಲೋಚನೆಗಳು ಬರ್ತಾ ಇದ್ರು ಕೂಡ ಅದನ್ನ ನಿರ್ಲಕ್ಷಿಸಿ ಮತ್ತೆ ನಿಮ್ಮ ಗಮನವನ್ನ ಶ್ವಾಸ ಗುರುವಿನೊಂದಿಗೆ ಇರಿಸಿ. ಬರುವಂತಹ ಆಲೋಚನೆಗಳನ್ನ ತಡೆ ಹಿಡಿಯೋಕ್ ಹೋಗ್ಬೇಡಿ ಮಾಸ್ಟರ್ಸ್. ಎಷ್ಟಾದ್ರೂ ಬರ್ಲಿ, ಆಲೋಚನೆಗಳು ಬರೋದೇ ನಿಮ್ಮಿಂದ ಹೊರಗಡೆ ಹೋಗೋದಕ್ಕೋಸ್ಕರ. ಬರುವಂತಹ ಪ್ರತಿಯೊಂದು ಆಲೋಚನೆಗಳಿಗೂ ಥ್ಯಾಂಕ್ಸ್ ಹೇಳಿ ಹೊರಗಡೆ ಕಳಿಸಿ. ಮತ್ತೆ ನಿಮ್ಮ ಗಮನವನ್ನ ಶ್ವಾಸ ಗುರುವಿನೊಂದಿಗೆ ಇರಿಸಿ. ಬ್ರೆತ್ ಈಸ್ ಯುವರ್ ಗುರು. ನಿಮ್ಮ ಶ್ವಾಸವೇ ನಿಮ್ಮ ಗುರು. ಧ್ಯಾನಾರ್ಥಿ ಧ್ಯಾನಕ್ಕೆ ಕುಳಿತಾಗ ಲಾಭಗಳು ಲೆಕ್ಕವಿಲ್ಲದಷ್ಟು. ಮನುಷ್ಯನ ಜೀವನದಲ್ಲಿ ಧ್ಯಾನ ಎನ್ನುವುದೇ ಇಲ್ಲವಾದರೆ ಮನುಷ್ಯನಿಗೆ ಕಷ್ಟಗಳು ಲೆಕ್ಕವಿಲ್ಲದಷ್ಟು ಮಾಸ್ಟರ್ಸ್. ಮಾನವರು ತಮ್ಮೊಳಗೆ ಪೂಜೆಯನ್ನ ಮಾಡಿಕೊಳ್ಳಬೇಕು. ಆ ಪೂಜೆಯೇ ಧ್ಯಾನ. ಕಂಪ್ಲೀಟ್ ಯೂನಿವರ್ಸ್ಗೆ ಸರೆಂಡರ್ ಆಗಿ ಕುಳಿತುಕೊಳ್ಳಿ ಮಾಸ್ಟರ್ಸ್. ಈ ಶರೀರ ನಾನಲ್ಲ, ಆತ್ಮ ಪದಾರ್ಥವೇ ನಾನು. ಐ ಆಮ್ ನಾಟ್ ದಿಸ್ ಬಾಡಿ. ಐ ಆಮ್ ಎ ಪವರ್ಫುಲ್, ಪೀಸ್ಫುಲ್, ಸ್ಟ್ರಾಂಗೆಸ್ಟ್ ಸೋಲ್. ನಾನು ಈ ಶರೀರವಲ್ಲ, ನಾನು ಅಪರಿಮಿತ ಶಕ್ತಿಯುಳ್ಳ ಆತ್ಮ ಪದಾರ್ಥ ಎಂಬ ಅರಿವಿನೊಂದಿಗೆ ಆಳವಾಗಿ ನಿಮ್ಮೊಳಗೆ ನೀವು ಪ್ರವೇಶಿಸಿಕೊಳ್ಳಿ. ಶ್ವಾಸ ಗುರುವಿನೊಂದಿಗೆ ಹಾಗೆ ಮುಂದುವರಿಯೋಣ.
ಮುಖದಲ್ಲಿ ಮಂದಸ್ಮಿತವಿರಲಿ ಮಾಸ್ಟರ್ಸ್. ಶರೀರದಲ್ಲೆಲ್ಲೂ ಬಿಗಿತ ಬೇಡ. ಸಡಿಲವಾಗಿ ಆರಾಮಾಗಿ ಕುಳಿತುಕೊಳ್ಳಿ. ನಾನು ಓಕೆ ಹೇಳೋವರೆಗೂ ಯಾರು ಕಣ್ಣುಗಳನ್ನ ತೆರಿಬೇಡಿ ಮಾಸ್ಟರ್. Be with your breath. ಪ್ರತಿಯೊಂದು ಶ್ವಾಸದ ಮೇಲೆ ಗಮನ ಮಾಸ್ಟರ್ಸ್. Do you feel tired after climbing just one flight of stairs? ಪ್ರತಿಯೊಂದು ಶ್ವಾಸವನ್ನ ಗಮನಿಸ್ತಾ ಗಮನಿಸ್ತಾ ಕ್ರಮೇಣ ನಿಮ್ಮ ಬುದ್ಧಿ ಸ್ಥಿತಗೊಳ್ತಾ ಇದೆ. ಆಗ ಅಪಾರವಾದ ವಿಶ್ವಮಯ ಪ್ರಾಣಶಕ್ತಿ ನಿಮ್ಮ ನೆತ್ತಿಯ ಬ್ರಹ್ಮರಂಧ್ರದಿಂದ ಇಡೀ ಶರೀರದಲ್ಲಿ ಪ್ರವಹಿಸ್ತಾ ಪ್ರವಹಿಸ್ತಾ ದೇಹದ ಅಣು ಕಣ ಕಣಗಳನ್ನ ಕೂಡ ಶುದ್ಧೀಕರಣ ಮಾಡ್ತಾ ಬರ್ತಾ ಇದೆ ಮಾಸ್ಟರ್ಸ್. ಗಮನಿಸಿಕೊಳ್ಳಿ. Last 10 minutes, masters. Be with your breath.
You have been practicing yoga and pranayama for so many years, but still you are unable to see the tangible results. This might be the reason. Be with your breath. Last 5 minutes, masters. ಶ್ವಾಸ ಗುರುವಿನೊಂದಿಗೆ ಇರಿ. ಬೇರೆ ಯಾರಿಂದಲೂ ನೀವು ತಪ್ಪಿಸಿಕೊಂಡು ಓಡಬಹುದು, ಆದರೆ ನಿಮ್ಮ ಮನಸ್ಸಿನಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ನೀವು ಅದನ್ನ ಶುದ್ಧಪಡಿಸಿದಾಗ ಮಾತ್ರ ನಿಜವಾದ ಶಾಂತಿ ಸಿಗುತ್ತದೆ ಮಾಸ್ಟರ್ಸ್. ಅನುದಿನವೂ ಧ್ಯಾನ ಸಾಧನೆಯನ್ನ ಮಾಡ್ತಾ ನಮ್ಮ ಮನಸ್ಸಿನಲ್ಲಿ ತುಂಬಿಕೊಂಡಿರುವಂತಹ ಕಸವನ್ನ ಗುಡಿಸಿ ನಾವೆಲ್ಲರೂ ಶುಭ್ರ ಮಾಡ್ಕೊಳ್ಳೋಣ. ನಮ್ಮ ಮನಸ್ಸನ್ನ ಅವಾಗವಾಗ ಶುಭ್ರ ಮಾಡ್ಕೊಳ್ತಾ ಇರ್ಬೇಕು ಮಾಸ್ಟರ್ಸ್. ಅದು ಧ್ಯಾನದಿಂದ ಮಾತ್ರ ಸಾಧ್ಯ. ಧ್ಯಾನವೆಂದರೆ ಶ್ವಾಸದ ಮೇಲೆ ಗಮನ. ಒಳ್ಳೆಯವನಾಗಿರು. ಒಳ್ಳೆಯ ದಾರಿ ಎಂದಿಗೂ ಕಠಿಣ, ಆದರೆ ಒಂದು ದಿನ ನಿನ್ನ ಒಳ್ಳೆಯತನವೇ ನಿನ್ನನ್ನು ಕಾಪಾಡುತ್ತದೆ, ರಕ್ಷಿಸುತ್ತದೆ. ಅಹಂಕಾರಕ್ಕೆ ಎಡೆಗೊಡದೆ ಲಿಂಗತನುವಾಗಿರಬೇಕು. ಅಹಂಕಾರರಹಿತವಾದಲ್ಲಿ ಸನ್ನಹಿತ ಕಾಣ ಕೂಡಲ ಸಂಗಮ ದೇವ ಅಂತ ಬಸವಣ್ಣನವರು ತಿಳಿಸ್ಕೊಟ್ಟಿದ್ದಾರೆ ಮಾಸ್ಟರ್ಸ್. ಕೊನೆಯ 1 ನಿಮಿಷ. ಇಷ್ಟು ಹೊತ್ತು ನಮ್ಮ ಜೊತೆ ಬಂದು ಕುಳಿತು ಧ್ಯಾನಿಸಿದ ಪತ್ರಿಜಿ ಗುರುಗಳ ಚೈತನ್ಯಕ್ಕೆ, ಸಮಸ್ತ ಗುರು ಪರಂಪರೆ ಋಷಿ ಪರಂಪರೆಯ ಚೈತನ್ಯಕ್ಕೆ
ಎಲ್ಲ ಆಸ್ಟ್ರಲ್ ಹೀಲಿಂಗ್ ಮಾಸ್ಟರ್ಸ್ ಚೈತನ್ಯಕ್ಕೆ, ನಾಗಲೋಕದ ಮಾಸ್ಟರ್ಸ್ಗೆ, ಎಲ್ಲ ಏಂಜಲಿಕ್ ವರ್ಡ್ ಏಂಜಲ್ಸ್ಗೆ ಅನಂತ ಕೋಟಿ ಕೃತಜ್ಞತೆಗಳನ್ನ ಸಲ್ಲಿಸೋಣ. ನಮ್ಮ ಜೀವನದ ಸರ್ವ ಸೌಭಾಗ್ಯಗಳಿಗೂ ಆಶೀರ್ವಾದಗಳಿಗೂ ಯೂನಿವರ್ಸ್ಗೆ ನಾವು ಲೋಡ್ಸ್ ಆಫ್ ಗ್ರಾಟಿಟ್ಯೂಡ್ ನ ತಿಳಿಸೋಣ. ಥ್ಯಾಂಕ್ ಯು ಡಿಯರ್ ಯೂನಿವರ್ಸ್ ಫಾರ್ ಎವ್ರಿ ಬ್ಲೆಸ್ಸಿಂಗ್ಸ್ ಇನ್ ಮೈ ಲೈಫ್. I am a powerful, peaceful, strongest soul. I am not this physical body. I am a powerful soul. ನಮ್ಮ ಧ್ಯಾನಕ್ಕೆ ಸಹಕರಿಸಿದ ಈ ನಮ್ಮ ಫಿಸಿಕಲ್ ಬಾಡಿಗೂ ಕೂಡ ಅನಂತ ಕೋಟಿ ಕೃತಜ್ಞತೆಗಳನ್ನ ಸಲ್ಲಿಸುತ್ತಾ ನಿಧಾನವಾಗಿ ನಿಮ್ಮೆರಡು ಕೈಗಳನ್ನ ಬಿಡಿಸ್ಕೊಳ್ತಾ ಕಣ್ಗಳ ಮೇಲೆ ಇಟ್ಕೊಳ್ಳಿ ಮಾಸ್ಟರ್ಸ್. ಲಾಸ್ಟ್ 5 seconds. 5, 4